ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. ಇವತ್ತಿನ ಡಬಲ್ ಹೆಡರ್ ಪ್ರಿವ್ಯೂಗೆ ಸ್ವಾಗತ. ಪಾಯಿಂಟ್ಸ್ ಟೇಬಲ್ ಕೂಡ ಅನಲೈಸ್ ಮಾಡೋಣ. ಯಾರು ಗೆದ್ರೆ ಯಾರು ಸೋತ್ರೆ ಆರ್ ಸಿ ಬಿಗೆ ಯೂಸ್ ಆಗುತ್ತೆ ಆ್ಯಂಡ್ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ. ಹೌದು, ಆರ್ ಸಿ ಬಿ ಇವತ್ತು ಮ್ಯಾಚ್ ಇಲ್ಲ, ಬಟ್ ಆದರೂ ಆರ್ ಸಿ ಬಿ ಇವತ್ತು ಕ್ವಾಲಿಫೈ ಆಗುತ್ತೆ. ಇನ್ ಕೇಸ್ ಈ ಥರ ಸಿನಾರಿಯೋ ಏನಾದರೂ ಆಯಿತು ಅಂದರೆ ಕ್ವಾಲಿಫೈಡ್ ಕ್ಯೂ ಅನ್ನೋ ಒಂದು ಸಿಂಬಲ್ ಆರ್ ಸಿ ಬಿಗೆ ಬಂದ್ಬಿಡುತ್ತೆ. ಸೊ ನೋಡೋಣ ಸೀನ್ ಹೆಂಗಿದೆ ಅಂತ. ಮೊದಲನೇ ಮ್ಯಾಚ್ ನಡೀತಿದೆ. ಇಟ್ಸ್ ಪಂಜಾಬ್ ಕಿಂಗ್ಸ್ ವರ್ಸಸ್ RR. ಪಂಜಾಬ್ ಕಿಂಗ್ಸ್ ವರ್ಸಸ್ RR ಈ ಸೀಸನ್ನು ಆಲ್ರೆಡಿ ಒಂದು ಮ್ಯಾಚ್ನ ಆಡಿದರೆ ಅದರಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಗೆದ್ದಿದ್ದಾರೆ. ಪಂಜಾಬ್ ಕಿಂಗ್ಸ್ ಈ ಸೀಸನ್ ಏನೇ ಡಾಮಿನೇಟ್ ಮಾಡಿರ್ಬೋದು, ಬಟ್ ರಾಜಸ್ಥಾನ್ ರಾಯಲ್ಸ್ ಮೇಲೆ ಅವತ್ತು ಡಾಮಿನೇಟ್ ಮಾಡೋದಕ್ಕೆ ಆಗಲಿಲ್ಲ. ಇವತ್ತು ಮ್ಯಾಚ್ ಆಗ್ತಾ ಇದೆ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಮಲ್ಲಿ. RR ಅವರ ಹೋಮ್ ವೆನ್ಯೂಲ್ ಆಗ್ತಾ ಇರುವಂಥ ಮ್ಯಾಚು. ಇವ್ರು ಹೋಗ್ಬಿಟ್ಟು ಅವರು ಹೋಮಲ್ಲಿ ಕೊಟ್ಟಿದ್ದಾರೆ, ಇವ್ರು ಬಂದ್ಬಿಟ್ಟು ಇವ್ರು ಹೋಮಲ್ಲಿ ಕೊಡ್ತಾರ ಅನ್ನೋದು ನೋಡ್ಬೇಕು ಏನಾಗುತ್ತೆ ಅಂತ. ಒಟ್ಟಲ್ಲಿ ರಾಜಸ್ಥಾನ್ ರಾಯಲ್ಸ್ ಏನಂತ ಲಾಸ್ಟ್ 5 ಮ್ಯಾಚ್ ನೋಡ್ತಾನೆ ಜಸ್ಟ್ 1 ಮ್ಯಾಚ್ನ ಗೆದ್ದಿದೆ ಅಷ್ಟೇ. ಇನ್ನು 4 ಮ್ಯಾಚ್ನ ಸೋತ್ಬಿಟ್ಟು ಬರ್ತಿರೋಂಥ RR. ಈ ಕಡೆಯಿಂದ ಲಾಸ್ಟ್ 5 ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸು ಮಸ್ತಾಗಿ ಆಡ್ಕೊಂಡು 3 ಮ್ಯಾಚ್ನ ಗೆದ್ದು 1 ಮ್ಯಾಚ್ ನೋ ರಿಸಲ್ಟ್ ಆಗಿ 1 ಮ್ಯಾಚ್ನ ಮಾತ್ರ ಸೋತ್ಕೊಂಡು ಬರ್ತಾ ಇದ್ದಾರೆ. ಸೊ ಸೈಕ್ ಫಾರ್ಮಲ್ಲಿರುವಂಥ ಪಂಜಾಬ್ ಕಿಂಗ್ಸಿಗೆ ಈ ಕಡೆ ಎಲ್ಲ ಟುಸ್ಪಡಾಕಿ ಆಗಿರೋಂಥ ಅಲ್ಲಿ ಇಂಜುರಿ ಕನ್ಸರ್ನ್ಗಳು ಬೇರೆ. ಲಾಸ್ಟ್ ಆಡಿದಾಗ ಸಂಜು ಸ್ಯಾಮ್ಸನ್ ಅವರೆಲ್ಲ ಅವೈಲೇಬಲ್ ಇದ್ದರು ಇವ್ರ ಮೇಲೆ, ಬಟ್ ಇವಾಗ ಸಂಜು ಸ್ಯಾಮ್ಸನ್ ಇಲ್ಲ, ಅವರಿಲ್ಲ, ಇವರೆಲ್ಲ ರಿಪ್ಲೇಸ್ಮೆಂಟ್. ಅದು ಇದು ಏನೇನೋ ಆಗೋಗ್ಬಿಟ್ಟಿದೆ, ಗೊಂದಲ ಸಿಕ್ಕಾಪಟ್ಟೆ ಇದೆ RR ಅಲ್ಲಿ. ನನಗೇನು ಅನ್ನಿಸ್ತಿಲ್ಲ, ನನಗೇನೋ ಹೈ ಆನ್ ಕಾನ್ಫಿಡೆನ್ಸ್ ಇಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು ಇವತ್ತು ಡಾಮಿನೇಟ್ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ ಮೇಲೆ ಅಂತ. ಸೊ ಪಂಜಾಬ್ ಕಿಂಗ್ಸು ಟಾಪ್ ಫೇವ್ರೇಟ್ ಆಗಿದ್ದಾರೆ ಇವತ್ತಿನ ಮ್ಯಾಚ್ನ ಗೆಲ್ಲೋದಕ್ಕೆ. ಲಾಸ್ಟ್ ಮ್ಯಾಚ್ನ ಗೆದ್ದಿರ್ಬೋದು ಇವರು ರಾಜಸ್ಥಾನ್ ರಾಯಲ್ಸ್ ಅವರು, ಬಟ್ ಇವತ್ತು ಡಾಮಿನೇಟ್ ಮಾಡ್ತಾರೆ ಅಂತ ಅನ್ನಿಸಿದೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸು. ಆ್ಯಂಡ್ ಸೆಕೆಂಡ್ ಮ್ಯಾಚು, ನಾನು ಜಾಸ್ತಿ ಎಲ್ಲ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋಕೆ ಹೋಗಲ್ಲ ಗುರು. ಆಲ್ರೆಡಿ ಫ್ಲಾಗ್ ಆಫ್ ದ ಟೂರ್ನಮೆಂಟ್ ಇದ್ದೀವಿ ನಾವು. ಇವಾಗ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಆದರೂ ಹೆಡ್ ಟು ಹೆಡ್ 29 ಮ್ಯಾಚ್ನ ಆಡಿರುವಂಥ ಪಂಜಾಬ್ ಕಿಂಗ್ಸ್ ಹೊಸ RR. ಅದರಲ್ಲಿ 12 ಮ್ಯಾಚ್ನ ಪಂಜಾಬ್ ಕಿಂಗ್ಸ್ ಗೆದ್ದರೆ 17 ಮ್ಯಾಚ್ನ RR ಅವರು ಗೆದ್ದಿದ್ದಾರೆ. ಸೊ ಈ ಸ್ಟೇಡಿಯಮಲ್ಲಿ ಮಸ್ತಾಗೇನೆ ಇದೆ, ಒಂದು ರೇಂಜಿಗೆ ಪರವಾಗಿಲ್ಲ RR ಅವರ ಸ್ಟ್ಯಾಟ್ಸು. 50%ಗಿನ ಜಾಸ್ತಿನೇ ಇದೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಗೆಲ್ತಾರೆ. ಆ್ಯಂಡ್ ಎರಡನೇ ಮ್ಯಾಚು DC ವರ್ಸಸ್ GT ಏನಿದೆ, ಇದು ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ DCಗೆ GTಗೆ ಇಂತ ಕಂಪೇರ್ ಮಾಡ್ತಾರೆ. DC ಇವತ್ತು ಸೋಲ್ತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡುತ್ತೆ ಅವರ ಕ್ವಾಲಿಫಿಕೇಷನ್ ಸಿನಾರಿಯೋ ಏನಿದೆ. GT ಗೆಲ್ತಾರೆ ಅಬ್ವಿಯಸ್ಲಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ ಅವರು. 6 ಮ್ಯಾಚಲ್ಲಿ ಹೆಡ್ ಟು ಹೆಡ್ ಅಂತ ಬಂದಾಗ 3 ಮ್ಯಾಚ್ನ DC ಅವರು ಗೆದ್ದಿದ್ದಾರೆ ಆ್ಯಂಡ್ 3 ಮ್ಯಾಚ್ನ GT ಅವರು ಗೆದ್ದಿದ್ದಾರೆ. ಈ ಸೀಸನು ಗುಜರಾತ್ ಟೈಟನ್ಸ್ ಅವರು ಒಂದ್ಸಲ ಮುಖಾಮುಖಿ ಆಗಿದ್ದಾರೆ DC ಜೊತೆಗೆ, ಆ್ಯಂಡ್ ಗುಜರಾತ್ ಟೈಟನ್ಸ್ ಅವರು ಆ ಮ್ಯಾಚ್ನ ಗೆದ್ದಿದ್ದಾರೆ. ಸಿಕ್ಕಾಪಟ್ಟೆ ಕ್ಲೋಸ್ ಫಿನಿಶ್ ಆಗಿತ್ತು. 19.2ನೇ ಓವರಲ್ಲಿ ಚೇಸ್ ಮಾಡಿ ಬಿಸಾಕ್ತಾರೆ ಗುಜರಾತ್ ಟೈಟನ್ಸ್ ಅವರು. ಸೊ ಈ ಮ್ಯಾಚ್ ಒಂಥರ ಪಣ ತುಟ್ರ ಥರ ಕಾಣಿಸ್ತೈತೆ. DC ಅವರು ಎಲ್ಲಾದರೂ ಗೆಲ್ಲೇಬೇಕು, ಅವ್ನ ಅಜ್ಜಿ ನಾಯಿಡಿ ಪಿಡಿ ಚಚ್ಚಲೇಬೇಕು ಅನ್ನೋ ಒಂದು ಇಂಟೆಂಟಲ್ಲಿ ಖಂಡಿತ ಬಂದೇ ಬರ್ತಾರೆ. ಬಟ್ ಆದರೂ ನನಗೇನೋ ಇವತ್ತು ಗುಜರಾತ್ ಟೈಟನ್ಸೇ ಗೆಲ್ತಾರೆ ಅಂತ ಅನ್ನಿಸ್ತಿದೆ ಮಗ. ಇವತ್ತಿನ ಮ್ಯಾಚ್ ಆಗ್ತಿರೋದು ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ. DC ಅವರ ಹೋಮ್ ವೆನ್ಯೂಲ್ ಆಗ್ತಾ ಇರೋವಂಥದ್ದು ಮ್ಯಾಚು. ಬಟ್ ಆದರೂ ಕಾನ್ಫಿಡೆನ್ಸು ನನಗೆ GT ಕಡೆ ಇದೆ. GTದು ಏನೋ ಒಂಥರ ಗುರು, ಅಜ್ಜಿ ಟೀಮೇ ಏನೋ ಒಂಥರ ಏನಿದು ಹೆವಿ ಸ್ಟ್ರಾಂಗ್ ಅಂತ ಅನ್ಸೋದೇ ಇಲ್ಲ. ಬಟ್ ಆದರೂ ಪರ್ಫಾರ್ಮೆನ್ಸ್ ನೋಡ್ತು ಅಂದರೆ ಅವ್ನ ಅಜ್ಜಿ ಎಲ್ಲಿಂದನೇ ತೊಗೊಂಬಂದ್ಬಿಡ್ತಾರೆ ಪರ್ಫಾರ್ಮೆನ್ಸ್ನ. ಆ ಥರ ಟೀಮು ಗುಜರಾತ್ ಟೈಟನ್ಸು. ಜಾಸ್ತ ಬಾಸ್ ಬೇರೆ ಆಬ್ಸೆಂಟ್ ಆಗಿದ್ದಾರೆ, ಕುಶಾಲ್ ಮೆಂಡೆಸ್ ಬೇರೆ ರಿಪ್ಲೇಸ್ ಆಗಿದ್ದಾರೆ. ಸೊ ಜಾಸ್ತ ಬಾಸ್ ಏನು ಲೀಗ್ ಸ್ಟೇಜ್ ಮ್ಯಾಚ್ಗಳನ್ನ ಆಡ್ತಾರಾ ಅಥವಾ ಪ್ಲೇ ಆಫ್ಸಿಂದ ಆಬ್ಸೆಂಟ್ ಅಂತ ಕರೆಕ್ಟಾಗಿ ನಾವು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಪ್ಲೇಯಿಂಗ್ ಲೆವೆನ್ ಅನೌನ್ಸ್ಮೆಂಟ್ ಆದಮೇಲೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಏನಾಗಿದೆ ಸೀನ್ ಅಂತ. ಸೊ ನೋಡೋಣ. ಕುಶಾಲ್ ಮೆಂಡೆಸ್ ಏನು ಕಳಪೆ ಪ್ಲೇಯರ್ ಏನಲ್ಲ, ರಿಪ್ಲೇಸ್ಮೆಂಟ್ಗಳು ಕೆಲವೊಂದು ಆಗಿದೆ ಗುಜರಾತ್ ಟೈಟನ್ಸ್ನೂ ಕೂಡ. ಬಟ್ ಆದರೂ ಕಾನ್ಫಿಡೆನ್ಸ್ ಇರೋದು ನನಗೆ ಗುಜರಾತ್ ಟೈಟನ್ಸ್ ಮೇಲೆ. ಇವರ ಟಾಪ್ ಆರ್ಡರು ಹೆವಿ ರನ್ಸ್ ಹೊಡಿತಿದ್ರು, ಅದ್ರಲ್ಲಿ ಜಾಸ್ತ ಬಾಸನ್ನು ಮಿಸ್ ಆದರು ಅಂತಲೇ ಒಂದು ಬಿಗ್ ಅಸೆಟ್ಟು ಮಿಸ್ ಆದಂಗೆ ಇರುತ್ತೆ ಇವರಿಗೆ. ಅವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈಸಿ ಆಗ್ಬೋದು. ಈ ಕಡೆ ಫ್ಯಾಫ್ ಡು ಪ್ಲೆಸಿಸ್ ಅವ್ರದ್ದು ಸಿಕ್ಕಾಪಟ್ಟೆ ಕ್ವೆಶನ್ ಇತ್ತು, ಅವ್ರು ಆಡ್ತಾರ ಆಡೋದಿಲ್ವಾ ಅಂತ. ಇಂಜುರಿ ಆಗೋಗ್ಬಿಟ್ಟಿದೆ, ಅವ್ರು ಹೊಡೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಅಪ್ಡೇಟ್ ಬಂದಿತ್ತು. ಬಟ್ ಇವಾಗ ಫ್ಯಾಫ್ ಡು ಪ್ಲೆಸಿಸ್ ಮತ್ತು ಸ್ಕ್ವಾಡ್ ಒಳಗಡೆ ಬಂದಿದ್ದಾರೆ ಅಂತ ಅಪ್ಡೇಟ್ ಇದೆ. ಬಟ್ ಅವ್ರು ಆಡ್ತಾರ ಆಡೋದಿಲ್ವ ಅನ್ನೋ ರಿಲೇಟೆಡ್ ಕ್ಲಾರಿಟಿ ಇಲ್ಲ. ಇವರಲ್ಲೂ ಕೂಡ ರಿಪ್ಲೇಸ್ಮೆಂಟ್ಗಳೆಲ್ಲ ಆಗಿದೆ. ಜಾಕ್ ಫ್ರೇಸರ್ ಮಂಕ್ನ ಕಿತ್ತಾಕಿದ್ರು, ಮತ್ತೊಬ್ಬರನ್ನ ಹಾಕೊಂಡ್ರು. ರಿಪ್ಲೇಸ್ಮೆಂಟ್ಗಳಂತೂ ಆಗಿದೆ ಗುರು ಬೇಜಾನು. ನೋಡೋಣ ಅದೇನಾಗುತ್ತೆ ಅಂತ. ನನಗೆ ಕಾನ್ಫಿಡೆನ್ಸ್ ಇದೆ ಗುಜರಾತ್ ಟೈಟನ್ಸ್ ಗೆಲ್ತಾರೆ ಅಂತ. ಸಿಂಪಲ್ ಆಗಿ ಇವರು ಟಾಪ್ ಆರ್ಡರ್ನ ಎದುರಿಸ್ತು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಇವ್ರದ್ದು ಸಖತ್ತಾಗಿದೆ ಇವರು, ಮಿಡ್ಲ್ ಆರ್ಡರ್ ಮಸ್ತಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು. ಬಟ್ ಇವ್ರು ಮಿಡ್ಲ್ ಆರ್ಡರ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಗುಜರಾತ್ ಟೈಟನ್ಸ್ ಅವ್ರದ್ದು. ಟಾಪ್ ಆರ್ಡರ್ ಮೇಲೆ ಕಾನ್ಫಿಡೆನ್ಸ್ ಇರೋದು. ಸೊ ಸಿಂಪಲ್ ಆಗಿ ಇವರು ಟಾಪ್ ಆರ್ಡರ್ ಎದುರಿಸ್ತು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮ್ಯಾಚ್ ಇದೆ. ಇಲ್ಲ ಅಂತಂದರೆ ಎತ್ಕೊಂಡು ಹೊರಟೋಗ್ಬಿಡ್ತಾರೆ. ಇಬ್ಬರೇ ಸಾಕು, ಸಾಯಿ ಸುದರ್ಶನ ಶುಭ್ಮನ್ ಗಿಲ್ ಸಾಕು ಎತ್ಕೊಂಡು ಹೋಗ್ಬಿಡೋದಕ್ಕೆ ಮ್ಯಾಚ್ನ. ಸೊ ನೋಡುವ ಅದೇನಾಗುತ್ತೆ ಅಂತ. ಅರುಣ್ ಜೇಟ್ಲಿಲಿ ಇವತ್ತು. ಸೊ ಪಾಯಿಂಟ್ಸ್ ಟೇಬಲ್ ನೋಡ್ತಂದ್ರೆ ಮಗ, ಇವತ್ತು ಯಾರಿಗಾದ್ರೆ ಯೂಸ್ ಆಗುತ್ತೆ RCBಗೆ ಅಂತಂದರೆ, ಸೊ ಇವತ್ತು ಫಸ್ಟ್ ಮ್ಯಾಚು ಪಂಜಾಬ್ ಕಿಂಗ್ಸ್ ಏನಾದ್ರು ಗೆಲ್ತು ಅಂತಂದರೆ ಅವರು ವಿತ್ 17 ಪಾಯಿಂಟು ಅವರು ಕೂಡ ಬಂದು ತಗಲಾಕೊಂತಾರೆ. ಅಲ್ಲಿ ಏನು ಕ್ವಾಲಿಫೈ ಅಫಿಷಿಯಲಿ ಏನು ಆಗೋಗ್ಬಿಡೋದಿಲ್ಲ. ಸೊ ನೆಟ್ ರನ್ ರೇಟು RCBಗಿನ ಬೆಟರ್ ಮಾಡ್ಕೊಂತು ಅಂದ್ರೂ ಕೂಡ ಅಷ್ಟೇ 17
ಪಾಯಿಂಟ್ ಅಂದರೆ ಇನ್ನು ಕ್ವಾಲಿಫೈ ಆಗಿಲ್ಲ. ಒಂಥರ ಅವರು ಟಚಿಂಗ್ ಡಿಸ್ಟೆನ್ಸಲ್ಲಿ ಬರ್ತಾರೆ, ಬಟ್ ಕ್ವಾಲಿಫೈ ಆಗೋದಿಲ್ಲ. ಬಟ್ ಪಂಜಾಬ್ ಕಿಂಗ್ಸ್ ಇವತ್ತು ಗೆಲ್ಲ ಥರನೇ ಕಾಣಿಸ್ತಾ ಇದ್ದಾರೆ, ನೋಡುವ ಅದೇನಾಗುತ್ತೆ ಅಂತ. ಇನ್ ಕೇಸ್ ಏನಾದರೂ ಇವತ್ತು ಜಿ ಟಿ ಏನಾದ್ರು ಗೆದ್ದುಬಿಡ್ತು ಅಂದರೆ ಜಿ ಟಿ ಅಫಿಷಿಯಲಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ ವಿತ್ 18 ಪಾಯಿಂಟ್ಸ್ ಬೇಕು ಕ್ವಾಲಿಫೈ ಆಗೋದಕ್ಕೆ. ಕರೆಂಟ್ ಸಿನಾರಿಯೋ ನೋಡ್ತು ಅಂದರೆ 18 ಪಾಯಿಂಟು ಪಕ್ಕಾ ಕ್ವಾಲಿಫೈ. ಇವತ್ತು ಇನ್ ಕೇಸ್ ಏನಾದರೂ 2 ಮ್ಯಾಚಲ್ಲಿ ಯಾರಾದರೂ ಒಬ್ಬರು ಸೋತರು ಅಂದ್ರೂ ಕೂಡ, ಇವರು ಸೋತರು ಅಂತಂದರೆ ಆರ್ ಸಿ ಬಿಗೆ ಕ್ಯೂ ಅನ್ನೋದು ಬಂದ್ಬಿಡುತ್ತೆ. ಯಾರು ಅಂತಂದರೆ ಫಸ್ಟ್ ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸು ಸೋಲ್ಬೇಕು, ಇಲ್ಲ ಅಂತಂದರೆ ಪಂಜಾಬ್ ಕಿಂಗ್ಸ್ ಗೆದ್ರು ಅಂತಂದರೆ ಸೆಕೆಂಡ್ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸೋಲ್ಬೇಕು, ಇಲ್ಲ ಅಂತಂದರೆ ಪಂಜಾಬ್ ಕಿಂಗ್ಸ್ ಸೋಲ್ಬೇಕು. ಸೊ ಎರಡರಲ್ಲಿ ಯಾರಾದರೂ ಒಂದು ಆಯಿತು ಅಂತಂದರೆ ಜಿ ಟಿ ಒಂಥರ ಟಾಪಲ್ಲಿದ್ದಾರೆ, ಟಾಪ್ ಮ್ಯಾಚಲ್ಲಿದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಸೋಲ್ಬೇಕು, ಇಲ್ಲ ಪಂಜಾಬ್ ಕಿಂಗ್ಸ್ ಸೋಲ್ಬೇಕು. ಎರಡರಲ್ಲಿ ಸೋಲ್ತು ಅಂದರೆ ಯಾರಾದರೂ ಒಬ್ಬರು ಆರ್ ಸಿ ಬಿಗೆ ಇವತ್ತು ಕ್ಯೂ ಅನ್ನೋದು ಬಂದ್ಬಿಡುತ್ತೆ. ಸೊ ಆದ್ದರಿಂದ ಎರಡರಲ್ಲಿ ಯಾರಾದರೂ ಒಬ್ಬರು ಸೋಲ್ಲಿ ಅಂತ ಅನ್ಕೊಂತಿರ್ತಾರೆ ಆರ್ ಸಿ ಬಿ ಫ್ಯಾನ್ಸ್ಗಳು. ಫಸ್ಟ್ ಅವ್ನ ಅಜ್ಜಿ ಕ್ವಾಲಿಫೈ ಆಗ್ಬಿಡ್ಲಮ್ಮ, ಆಮೇಲೆ ಏನಾದರೂ ಮಾಡ್ಕೊಳ್ಳಿ, ಫಸ್ಟ್ ಅವ್ನ ಅಜ್ಜಿ ಕ್ಯೂ ಅನ್ನೋದು ಬಂದ್ಬಿಡ್ಬೇಕು ನಮಗೆ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಗುಜರಾತ್ ಟೈಟನ್ಸ್ ಗೆಲ್ತು ಅಂದರೆ ಇವತ್ತು 2 ತಂಡ ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗ್ತವೆ, ಅದು ಆರ್ ಸಿ ಬಿ ಮತ್ತು ಜಿ ಟಿ. ಸೊ ಗುಜರಾತ್ ಟೈಟನ್ಸಿಗೆ ಗೆಲ್ಲಿ ಅಂತ ಅನ್ಕೊಳ್ಳಿ, ಸುಮ್ಮನೆ ಯಾಕೆ ಅವ್ರು ಸೋಲ್ಬೇಕು ಇವ್ರು ಸೋಲ್ಬೇಕು ಅಂತ ಅನ್ಕೊಳ್ಳೋದು, ಗುಜರಾತ್ ಗೆಲ್ಲಿ ಅಂತ ಅನ್ಕೊಳ್ಳಿ ಅಷ್ಟೇ ಮಗ, ಬೇರೆ ಏನಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೇನು ಅನ್ಸುತ್ತೆ ಇವತ್ತು 2 ಮ್ಯಾಚಲ್ಲಿ ಯಾರು ಗೆಲ್ಬೋದು ಅಂತ? ನನ್ನ ಪ್ರೊಡಿಕ್ಷನು ಸೆಕೆಂಡ್ ಮ್ಯಾಚು ಗುಜರಾತ್ ಟೈಟನ್ಸ್ ಗೆಲ್ತಾರೆ, ಫಸ್ಟ್ ಮ್ಯಾಚು ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಾ.